ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಕಾಂಗ್ರೆಸ್ನಲ್ಲಿ ಒಂದಷ್ಟು ತ್ವರಿತಗತಿಯಾದಂಥ ಬೆಳವಣಿಗೆಗಳಾಗ್ತಾ ಇದೆ. ಏನದು ತ್ವರಿತಗತಿಯ ಬೆಳವಣಿಗೆ ಅಂತ ನೋಡೋದಾದರೆ, ಸಚಿವ ಸ್ಥಾನಕ್ಕೆ ಕೈ ಶಾಸಕರು ದಿಲ್ಲಿ ಚಲೋವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಎಲ್ಲ ದೆಹಲಿಗೆ ಮ್ಯಾರಥಾನ್ ಮಾಡ್ತಾ ಇರೋದು. ಏನಕ್ಕೆ ಅಂತಂದರೆ 3 ವರ್ಷ ಆಯಿತು ರೀ ಸರ್ಕಾರ ಅಧಿಕಾರಕ್ಕೆ ಬಂದು. ನೀವು ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಹೇಳಿದ್ದೇನೋ 2.5 ವರ್ಷ ಆದಮೇಲೆ ನಿಮಗೆ ಅಧಿಕಾರ ಕೊಡ್ತೀವಿ ಅಂತ. ಕಾಗೆ ಹಾರಿಸ್ಕೊಂಡೇ ಬಂದಿದ್ದೀರಾ, ಕಲರ್ 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 ಕಾಗೆ. ಎಷ್ಟು ದಿನ ಅಂತ ಕಾಯ್ಕೊಂಡು ಕೂತ್ಕೊತಾರೆ? ಯಾವಾಗ ಇನ್ನು ಕೊಡೋದು? 3 ವರ್ಷ ಕಳೆದೇ ಹೋಯಿತು. ನಾವು 1 ಸತಿ ಗೆದ್ದಿಲ್ಲ, 3-4 ಸತಿ ಗೆದ್ದಿದ್ದೀವಿ, 2-3 ಸತಿ ಗೆದ್ದಿದ್ದೀವಿ. ಇನ್ನೇನು ಮಾಡಬೇಕು ನಾವು? ನಮಗೂ ಕೇಳಿ ಸಾಕಾಯಿತು. ನಡೀರಿ ಆ ಕಡೆ ಹೋಗೋಣ, ನಾವೇ ಹೈಕಮಾಂಡ್ ನಾಯಕರ ಹತ್ರ ಕೇಳೇ ಬಿಡೋಣ ಅದೇನಂತ ಅಂದ್ಬಿಟ್ಟು ಹೊರಟಿದ್ದಾರೆ. ನೋಡ್ತಾ ಇದ್ರಲ್ಲ, ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡೆಲ್ಲ ನಿನ್ನೆಲ್ಲ ಫುಲ್ ಪ್ಲಾನ್ ಮಾಡ್ತಾ ಇದ್ರು. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥ ಹಿರಿಯ ಶಾಸಕರ ಒತ್ತಡ ತೀವ್ರಗೊಂಡಿದೆ. ಪುನರ್ರಚನೆಗೆ ಪಟ್ಟು ಹಿಡಿದಿರುವಂಥ ಕಾಂಗ್ರೆಸ್ನ 25 ಮಂದಿ ಹಿರಿಯ ಶಾಸಕರು ವರಿಷ್ಠರನ್ನ ಭೇಟಿ ಮಾಡುವುದಕ್ಕೆ ಭಾನುವಾರ ಸಂಜೆ ದೆಹಲಿಗೆ ತಲುಪಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿರುವಂಥ ಹೊಸ್ತಿಲಿನಲ್ಲಿ ನಿಂತಿದೆ. ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಉಪಚುನಾವಣೆ ಮುಕ್ತಾಯಗೊಂಡ ಬೆನ್ನಲ್ಲೇ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾರೆ. ಇವ್ರುಗಳು ಅಂದರೆ ಹೈಕಮಾಂಡ್ನ ನಾಯಕರುಗಳು ರೀಸನ್ಸ್ಗಳನ್ನ ಹೇಳ್ಕೊಂಡು ಬರ್ತಾಯಿದ್ರು. ಭಾಳ ಚೆನ್ನಾಗಿತ್ತು ಆ ರೀಸನ್ಸ್ಗಳು. ಒಂದ್ಸತಿ ಈಗಿನ್ನೂ ಅಧಿಕಾರಕ್ಕೆ ಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಅದಾದಮೇಲೆ ಬೈ ಎಲೆಕ್ಷನ್ ಮುಗೀಲಿ, ಅದಾದಮೇಲೆ ಪಂಚರಾಜ್ಯಗಳ ಚುನಾವಣೆ, ಅದು ಹೀಗೆ ಒಂದಲ್ಲ ಒಂದು ರೀಸನ್ಸ್ಗಳನ್ನು ಹೇಳ್ಕೊಂಡು ಬರ್ತಾನೆ ಇದ್ರು. ಅದಾದಮೇಲೆ ಮಾಡ್ತೀವಿ, ಇದಾದ್ಮೇಲೆ ಮಾಡ್ತೀವಿ, ಹಾಗೆ ಹೀಗೆ. ಇದ್ರ ಮಧ್ಯದಲ್ಲಿ CM ಬದಲಾವಣೆ, DCM, KPCC ಅಧ್ಯಕ್ಷ, ಇವ್ರದ್ಗಳದ್ದು ಬರೋ ಗೋಜು ನೋಡಿ ಸಾಕಾಯಿತು. ಈಗ 25 ಜನ ಹೋಗಿದ್ದಾರೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇವರೆಲ್ಲ ಈಗ ಆಯ್ಕೆ ಆದವರು ಅಲ್ಲ. ಇವರೆಲ್ಲ ಸುಮಾರು 2 ಬಾರಿ ಶಾಸಕರಾಗಿ, 3 ಬಾರಿ ಶಾಸಕರಾಗಿ ಅನುಭವ ಇರೋರು, ಕಾಂಗ್ರೆಸ್ನಲ್ಲೇ ಇರೋರು. ಅಧಿಕಾರದ ಹಪಾಹಪಿ ಯಾರಿಗಿರಲ್ರಿ? ರಾಜಕೀಯದಲ್ಲಿ ಇನ್ಯಾರು ಸನ್ಯಾಸತ್ವ ಸ್ವೀಕರಿಸಕ್ಕೆ ರಾಜಕೀಯಕ್ಕೆ ಬರ್ತಾರೆ? ಅವ್ರಿಗೆ ಸಚಿವರಾಗಬೇಕು ಅಂತ ಆಸೆ ಇರುತ್ತೆ, ಅವ್ರ ಮಕ್ಕಳನ್ನ ಶಾಸಕರು ಮಾಡಬೇಕು ಅಂತ ಆಸೆ ಇರುತ್ತೆ, ಅವ್ರದ್ದೇ ಆದ ಆಸೆಗಳಿರುತ್ತೆ. ಎಷ್ಟು ದಿನ ಅಂತ ಅದನ್ನು ಇಟ್ಕೊಂಡು ಕೂತ್ಕೊಂತಾರೆ? ಸಾಕಾಗಿದೆ ಅವ್ರಿಗೂ ಕೂಡ. ನೀವು ಯಾಕೋ CM ಮೇಲೆ ಒತ್ತಡ ಹೇರಿದ್ರು, DCM ಮೇಲೆ ಒತ್ತಡ ಹೇರಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಒತ್ತಡ ಹೇರಿದ್ರು, ಸುರ್ಜೇವಾಲಾ ಅವ್ರ ಮೇಲೆ ಒತ್ತಡ ಹೇರಿದ್ರು, ವೇಣುಗೋಪಾಲ್ ಅವ್ರ ಮೇಲೆ ಒತ್ತಡ ಹೇರಿದ್ರು. ವರ್ಕೌಟ್ ಆಗ್ತಾ ಇಲ್ಲ. ಇದೇ ಅವ್ರನ್ನ ಕೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ನಾವೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅವರು ಸಾಕಷ್ಟು ಪ್ರಯತ್ನ ಪಟ್ಟರು. ಸಿಕ್ಕಾಗೆಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು, ಸಿಕ್ಕಾಗೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳಿದ್ರು, ನೋಡಿ ಅದೇನೊಂಚೂರು ನೋಡಿ, ಸಚಿವ ಸಂಪುಟ ಪುನರ್ರಚನೆ ಅಂತ ಕೇಳ್ತಿದ್ದಾರೆ ನೋಡಿ ಅಂತ ಅವರು ಹೇಳಿದ್ರು. ಸೊ ಈಗ ಅವರು ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಏನು ಹೇಳಿದ್ದಾರೆ? ಸಂಪುಟ ಪುನರ್ರಚನೆಯ ಕಾರ್ಯ ಬಾಕಿ ಇದೆ. 5 ರಾಜ್ಯಗಳ ಚುನಾವಣೆ ಹಾಗೂ ಬಜೆಟ್ ಅಧಿವೇಶನದ ಕಾರಣ ಸಂಪುಟ ಪುನರ್ರಚನೆ ವಿಳಂಬ ಆಗಿರಬಹುದು. ಸಚಿವ ಆಕಾಂಕ್ಷಿ ಶಾಸಕರು ದೆಹಲಿಗೆ ಭೇಟಿ ನೀಡಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಪ್ರಯತ್ನ ಪಟ್ಟಿದ್ದುಂಟು. ಕೇಳಿ ಅವ್ರಿಗೂ ಸಾಕಾಗೋಯ್ತು. ಎಷ್ಟಂತ ಕೇಳ್ತಾರೆ? ಯಾವುದೇ ಫಂಕ್ಷನ್ಸ್ಗಳಾಗಿರಲಿ, ದೆಹಲಿಗೆ ಹೋಗೋದು ಅಂತ ಆಗಿರಲಿ, ಅಥವಾ ಅದು ಏನೇ ಹೈ ವೋಲ್ಟೇಜ್ ಮೀಟಿಂಗ್ ಆಗಿರಲಿ, ಗ್ಯಾಪಲ್ಲಿ ಕೇಳಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಅಂತೆ. ನಾಳೆ ಬಾ ಹೈಕಮಾಂಡ್ ಹೇಳ್ತಾ ಇದ್ದಿದ್ದು ಇಷ್ಟನ್ನೇ. ಸೊ ಅದಕ್ಕೆ ಅವರು ಒಳ್ಳೇದಾಯಿತು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ಮಾತನಾಡಿದ್ರಲ್ಲ, ಏನು ಹೇಳಿದ್ರು ಕೇಳೋಣ ಬನ್ನಿ. 2 ವರ್ಷ ಆದಮೇಲೆ ಪೆಂಡಿಂಗ್ ಇದೆ, ಒತ್ತಾಯ ಮಾಡಿದ್ರೆ ಮಾಡಲಿ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇತ್ತು, ಆದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ಅದಕ್ಕೆ ಬೇರೆ ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಹೈಕಮಾಂಡ್ ಏನ್ ಮಾಡ್ತದೆ ಅಂತ ಗೊತ್ತಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಹೋಗ್ಲಿ, ನಂದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2 ವರ್ಷ ಆದಮೇಲೆ ಪೆಂಡಿಂಗ್ ಇದೆ, ಒತ್ತಾಯ ಮಾಡಿದ್ರೆ ಮಾಡಲಿ. ಎಷ್ಟು ನೋಡಿ, ಇದು CM ಅವರ ಸ್ಟೇಟ್ಮೆಂಟ್ ಆಗಿದೆ. ಈಗ ದೆಹಲಿಗೆ ಹೋಗಿದ್ದಾರಲ್ಲ, ಅವ್ರುಗಳು ಕೂಡ ಹೇಳ್ತಾ ಇದ್ದಾರೆ ಒಂದಷ್ಟು ವಿಚಾರವನ್ನು. ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಪುಟ್ಟರಂಗ ಶೆಟ್ಟಿ ಅವರು ಒಂದು ಮಾತು ಹೇಳ್ತಾರೆ. ಅವ್ರೇನು ಅಂದರೆ, ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳ್ಕೊಟ್ಟೇ ಇಲ್ಲ, ಅದಕ್ಕೆ ಕೇಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದೆಹಲಿಗೆ ತೆರಳುವ ಮೊದಲು ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಶಾಸಕ ಪುಟ್ಟರಂಗ ಶೆಟ್ಟಿ, 1 ವರ್ಷದ ಬಳಿಕ ಸಚಿವ ಸ್ಥಾನ ನೀಡೋದಾಗಿ ಮುಖ್ಯಮಂತ್ರಿಗಳು ನಂಗೆ ಹೇಳಿದರು. 2 ವರ್ಷದ ನಂತರ ಅನುಕೂಲ ಮಾಡಿಕೊಡ್ತೀವಿ ಅಂತ ಪಕ್ಷದ ನಾಯಕರು ಈ ಹಿಂದೆ ಹೇಳಿದರು. ಆದರೆ ಇನ್ನೂ ಏನೂ ಆಗಲಿಲ್ಲ. ನಮ್ಮಲ್ಲಿರುವಂಥ ವ್ಯತ್ಯಾಸಗಳ ಬಗ್ಗೆ ತಿಳಿಸೋಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ನಿರ್ಧರಿಸಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ 3-4 ದಿನ ದೆಹಲಿಯಲ್ಲೇ ಉಳಿತೀವಿ ಅಂತ ಪಟ್ಟಣ್ಣವ್ರು ಹೇಳಿದರು. ಏನಾರ ಆಗಲಿ, ಒಂದು ನಿರ್ಧಾರವನ್ನು ತೆಗೆದುಕೊಂಡೇ ಬರೋದು ಅಂತ ಪಟ್ಟಣ್ಣವ್ರು ಇದ್ದಂಗೆ ಕಾಣಿಸ್ತಾ
ಇದೆ. ಅಶೋಕ್ ಎಂ ಪಟ್ಟಣ್ ಮಾತನಾಡಿ, ಸಂಪುಟ ಪುನರಚನೆ ಕುರಿತು ಬೇಡಿಕೆ ಸಲ್ಲಿಸೋಕೆ ದೆಹಲಿಗೆ ಹೋಗೋದಾಗಿ ಅಧಿವೇಶನದ ಸಮಯದಲ್ಲೇ ಮುಖ್ಯಮಂತ್ರಿಗಳಿಗೆ ನಾವು ಹೇಳಿದ್ವಿ. ನಾವು 3-4 ದಿನ ದೆಹಲಿಯಲ್ಲಿ ಉಳಿತೇವೆ. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಸೇರಿ ಕೆಲವು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಅಗೇನ್ ಇವ್ರು ಎಲ್ಲರ ಮೇಲೂ, ರಾಜ್ಯ ಉಸ್ತುವಾರಿ ಅವ್ರ ಮೇಲೆ, ಎಲ್ಲರ ಮೇಲೂ ಕೂಡ ಒತ್ತಡ ಹೇರಬೇಕು ಅಂತ ಇವ್ರುಗಳು ಕೂಡ ಪ್ಲಾನ್ ಮಾಡ್ಕೊಂಡಂಗಿದೆ. ಇನ್ನು ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ದಾರೆ, ನಾನು ಸಚಿವ ಸ್ಥಾನ ಆಕಾಂಕ್ಷಿ ಕಣ್ರಿ ಅಂತ ಅವ್ರು ಹೇಳಿದ್ದಾರೆ. ಕಾಂಗ್ರೆಸ್ ಹಿರಿಯ ಶಾಸಕ PM ನರೇಂದ್ರ ಸ್ವಾಮಿ ಮಾತನಾಡಿ, ದೆಹಲಿಗೆ ನನಗೂ ಆಹ್ವಾನ ಬಂದಿತ್ತು. ನಾನು ಮಗಳ ಮದುವೆ ಕಾರ್ಯ ಒತ್ತಡದಲ್ಲಿದ್ದೀನಿ. ನಾನು ಒಂದಿನ ದೆಹಲಿಗೆ ಹೋಗ್ತೀನಿ. ಕಾಂಗ್ರೆಸ್ಸಿಗಾಗಿ ನಾನು ಆಕಾಂಕ್ಷಿಯಾಗಿದ್ದೇನೆ. ನಾನು ವಿದ್ಯಾರ್ಥಿ ನಾಯಕತ್ವದಿಂದನೇ ಬೆಳೆದು ಬಂದವನು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಅವ್ರು ಇನ್ನೊಂದು ವಿಚಾರ ಹೇಳಿರೋದು, ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೋ ಅದೇ ನಮ್ಮ ವಿಚಾರ ಅಂತ ಹೇಳಿದ್ದಾರೆ. ಟೋಟಲ್ ಆಗಿ 25 ಮಂದಿ ಹೋಗಿದ್ದಾರೆ. ನೋಡೋಣ ಏನೇನಾಗುತ್ತೆ, ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಏನು ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ತಿಳಿಸ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ.